Hi, hello, welcome back to the channel Shailaja Kalmani Kannada vlog. Welcome to a beautiful and you all are waiting for this video. I'm really sure about it. Although it's a marriage video of my sister. ಎಲ್ಲಾರು ಆಲ್ಮೋಸ್ಟ್ ನನಗೆ ಕೇಳ್ತಾ ಇದ್ರು ತುಂಬಾ ಜನ ಮದ್ವೆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಮಿಡ್ಲಲ್ಲಿ ಯಾಕೆ ಬೇರೆ ಬೇರೆ ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ಕೆಲವರು ಮೆಸೇಜ್ ಮಾಡಿ ಸಹ ಕೇಳಿದ್ದಾರೆ. ಸೊ ವೆಲ್ಕಮ್ ಟು ವೆಡ್ಡಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಮದ್ವೆ ಫೋಟೋಸ್ ಅಂಡ್ ವಿಡಿಯೋಸ್ ಮದ್ವೆ ಟೈಮಲ್ಲಿ ಅಂದ್ರೆ ವಿ ಆರ್ ದ ಕೀ ಪೀಪಲ್, ಲೈಕ್ ಎಲ್ಲಾರ್ಗು ಒಂಥರ ಬ್ರಿಡ್ಜ್ ತರ ಅಲ್ವಾ. ಸೊ ಹಾಗಾಗಿ ಆದಷ್ಟು ಫೋಟೋಸ್ನ ಬೇರೆಯವ್ರ ಕಡೆಯಿಂದ ನಾನು ಇಸ್ಕೊಂಡು ವಿಡಿಯೋಸ್ನ ಇಸ್ಕೊಂಡು ಅಂದ್ರೆ ತಗೊಂಡು ಅವನ್ನ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಸೊ ವೆಲ್ಕಮ್ ಅಗೇನ್. ಸೊ ನೋಡ್ತಾ ಇದ್ದೀರಲ್ಲ ನನ್ನ ತಂಗಿ ಮತ್ತೆ ನನ್ನ ತಂಗಿ ಗಂಡ ಎಷ್ಟು ಚೆನ್ನಾಗಿ ಫೋಟೋಲ್ ಕಾಣಿಸ್ತಾ ಇದ್ದಾರೆ. ಸೊ ಮದ್ವೆ ಸ್ಟಾರ್ಟ್ ಆಗೋದು ನಮ್ ಕಡೆ ಇದು ಒಂದು ಏನ್ ಹೇಳ್ತಾರೆ RSB ಅಂದ್ರೆ ರಾಜಪೂತ ಸರಸ್ವತ ಬ್ರಾಹ್ಮಣ ಶೈಲಿಯಲ್ಲಿ ಅಥವಾ ಸಂಪ್ರದಾಯದಲ್ಲಿ ನಡೆದಂತ ಒಂದು ಶಾಸ್ತ್ರೋಕ್ತವಾದ ಮದುವೆ. ಸೊ ಫಸ್ಟಿಗೆ ಏನ್ ಮಾಡೋದು, ವರ ಪೂಜೆ ಅಂತ ಹೇಳ್ತಾರೆ ಒಬ್ಬೊಬ್ರು. ಇದು ವರನನ್ನು ವೆಲ್ಕಮ್ ಮಾಡುವಂತ ಕಾರ್ಯಕ್ರಮ. ಒಂದು ತುಂಬಾ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಹುಡುಗನ ಮನೆಯವರು ಬಂದ್ ಹಾಲ್ಗೆ ಅಥವಾ ಮದ್ವೆ ನಡೆಯೋ ಸ್ಥಳಕ್ಕೆ ಬಂದಾಗ ಅವರನ್ನು ವೆಲ್ಕಮ್ ಮಾಡೋದು ಈ ರೀತಿಯಲ್ಲಿ. ಸೊ ಈ ಕಡೆ ಅಂದ್ರೆ ಒಂದು ಬದಿಯಲ್ಲಿ ಹುಡುಗ ಮತ್ತೆ ಹುಡುಗನ ಫ್ಯಾಮಿಲಿ ಅವ್ರನ್ನೆಲ್ಲ ನಿಲ್ಸಿರ್ತಾರೆ. ಮತ್ತೆ ಭಟ್ರು ಅವರಿಗೆ ಒಂದಷ್ಟು ಐಟಮ್ ಲೈಕ್ ಕಳಶ, ದೀಪ, ಹೂವು, ಅಕ್ಕಿ, ಅಕ್ಷತೆ ಇದನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಮುತ್ತೈದೆಯರನ್ನ ನಿಲ್ಸಿರ್ತಾರೆ. ಅದೇ ತರ ಆಗಿ ಅಂದ್ರೆ ಹಾಗೇನೆ ಹುಡುಗನಿಗೆ ಛತ್ರಿ ಹಿಡ್ಕೊಂಡಿರ್ತಾರಲ್ವಾ. ಸೊ ಅದ್ರ ಅರ್ಥ ಏನಂತ ನಂಗೆ ಇನ್ನೂ ಗೊತ್ತಿಲ್ಲ. ಮೇ ಬಿ ಬಿಸಿಲು ತಾಗ್ಬಾರ್ದಂತಾನ ಅಥವಾ ಅದ್ರ ಹಿಂದೆ ಏನಾದ್ರೂ ಒಂದು ದೊಡ್ಡ ಮೀನಿಂಗ್ ಇರ್ಬೋದು. ಬಟ್ ಈ ತರ ಹುಡುಗನನ್ನು ಮತ್ತು ಹುಡುಗನ ಫ್ಯಾಮಿಲಿಯನ್ನು ಒಂದು ಕಡೆ ನಿಲ್ಲಿಸಿ ಅವರ ಕೈಯಲ್ಲಿ ಇದೆಲ್ಲ ಐಟಮ್ಸ್ ನ ಕೊಟ್ಟು ಪುರೋಹಿತರು ಅದೇ ಅಂತ ಒಂದಷ್ಟು ಮಂತ್ರಗಳನ್ನ ಹೇಳ್ತಾರೆ. ಇದನ್ನ ಕೆಲವು ಕಡೆ ಕೆಲವು ರೀತಿಯಲ್ಲಿ ಹೇಳ್ತಾರೆ. ಲೈಕ್ ವರ ಪೂಜೆ, ಆಮೇಲೆ ಎದುರುಗೊಳ್ಳೋದು, ನಮ್ಮ ಕಡೆ ದಿನ ಎದುರುಗೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಬದಿಯಲ್ಲಿ ಹುಡುಗಿ ಮನೆಯವರು ಇರ್ತಾರೆ. ಹುಡುಗಿ ಮನೆಯವರು ಮುತ್ತೈದೆಯರು ಸ್ಪೆಷಲಿ ಇರ್ತಾರೆ. ಅವ್ರ ಕೈಯಲ್ಲೂ ಹಾಗೇನೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಳಶ, ದೀಪ, ಅಕ್ಷತೆ, ಹೂವು, ಅರಿಶಿನ, ಕುಂಕುಮ ಇದೆಲ್ಲ ಇಟ್ಟು ಕೊಟ್ಟಿರ್ತಾರೆ. ಅಂದ್ರೆ ಹುಡುಗಿ ಫ್ಯಾಮಿಲಿಯಲ್ಲಿರುವಂತ ಮುತ್ತೈದೆಯರೆಲ್ಲ ಸೇರಿ ಹುಡುಗನನ್ನು ಮದುವೆ ಆಗುವ ಸ್ಥಳ ಅಥವಾ ಮಂಟಪಕ್ಕೆ ಆಹ್ವಾನ ಮಾಡೋದು ಅಥವಾ ವೆಲ್ಕಮ್ ಮಾಡೋದು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು ಈ ಶಾಸ್ತ್ರಕ್ಕೆ. ಸೊ ಒಂದು ಇಲ್ಲಿ ಏನ್ ಹೇಳ್ಬೇಕಂದ್ರೆ ನನ್ನ ಮದ್ವೆ ನಡೆದ ಸೇಮ್ ಜಾಗದಲ್ಲಿ ನನ್ನ ತಂಗಿ ಮದ್ವೆ ಸಹ ಆಗಿದೆ. ಸೊ ಅದ್ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ. ಆಕ್ಚುಲಿ ನಮ್ ತಂಗಿ ಮದ್ವೆ ಅಂತ ನಾವು ಯೋಚನೆ ಮಾಡಿದಾಗ ನಮ್ ತಂಗಿ ಜಸ್ಟ್ ದ ಬ್ಲಿಂಕ್ ಆಫ್ ಅ ಗ್ಲಾನ್ಸ್ ಲೈಕ್ ಹೇಳಿದ್ಲು, ಲೈಕ್ ನಾನು ಅಲ್ಲೇ ಮದ್ವೆ ಆಗ್ಬೇಕು ಅಲ್ವಾ, ಚೆನ್ನಾಗಿರುತ್ತಲ್ಲ. ಸೊ ಇಟ್ಸ್ ಜಸ್ಟ್ ಅ ಥಾಟ್ ಅಷ್ಟೇ ಬಂದದ್ದು. ಬಟ್ ನೋಡಿದ್ರೆ ಅದು ಹಾಗೇನೆ ಆಯ್ತು. ಅದ್ ಮೋಸ್ಟ್ಲಿ ಶಿ ಮ್ಯಾನಿಫೆಸ್ಟೆಡ್ ವಿತ್ ಸ್ಟ್ರಾಂಗ್ ಮೈಂಡ್ ಅಂತ ಅನ್ಸುತ್ತೆ. ಹಾಗಾಗಿ ಅವಳದು ಮದ್ವೆ ಸಹ ಇಲ್ಲೇ ಆಯ್ತು. ಇದು ಉಡುಪಿಯಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನ, ನರ್ಸಿಂಗೆ ಅಂತ ಹೇಳ್ತಾರೆ. ಉಡುಪಿ, ಮಣಿಪಾಲ್ ಸುತ್ತಮುತ್ತಲರಿಗೆ ಇದು ಗೊತ್ತಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮದುಮಗಳು ಮತ್ತೆ ಮದುಮಗ ರೆಡಿ ಆಗಿದ್ರು. ಸೊ ಮದುಮಗಳಿಗೆ ತಾಯಿ ಮನೆ ಸೀರೆ ಅಂತ ಕೊಡ್ಬೇಕಾಗುತ್ತೆ. ಸೊ ಅದೇ ಸೀರೆಯಲ್ಲಿ ಅವರು ಬೇರೆಲ್ಲ ಶಾಸ್ತ್ರಗಳನ್ನ ಮುಗಿಸ್ತಾರೆ. ಅದಾದ್ಮೇಲೆ ಧಾರೆ ಸೀರೆ. ಸೊ ಇದು ನಮ್ಮ ತಂಗಿಗೆ ನಾನು ಕೊಡಿಸಿರುವಂತ ಸೀರೆ, ಅವಳ ತಾಯಿ ಮನೆ ಸೀರೆ. ಸೊ ಅದನ್ನೇ ಅವಳು ಉಟ್ಕೊಂಡಿದ್ಲು. ಅವಳಿಗೆ ಆ ಕಲರ್ ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಫ್ಕೋರ್ಸ್ ಬ್ರಾಹ್ಮಿನ್ಸ್ ಅಲ್ಲಿ ಹುಡುಗನಿಗೆ ಪಂಚ ಮತ್ತೆ ಶಲ್ಯ ಅಷ್ಟೇ ಇರುತ್ತೆ. ಧಾರೆ ಎಲ್ಲ ಮುಗಿಯೋವರೆಗೂ ಇದೇ ಡ್ರೆಸ್ ಅಲ್ಲಿ ಅವ್ರು ಇರ್ಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಹೀಗೆ ಮದ್ವೆ ಮಂಟಪದಲ್ಲಿ ಅಂದ್ರೆ ಮದುಮಗಳಿಗೆ ಸಪ್ರೇಟ್ ಆಗಿ ಪೂಜೆ ಆಗುತ್ತೆ. ಅಂದ್ರೆ ಪೂಜೆ ಅಂದ್ರೆ ಅವರು ಸಂಕಲ್ಪ ಮಾಡ್ಬೇಕಾಗತ್ತೆ. ಒಂದಷ್ಟು ಶಾಸ್ತ್ರಗಳಿರುತ್ತೆ. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಷ್ಟು ತಿಳ್ಕೊಂಡಿಲ್ಲ. ಬಟ್ ಮದುಮಗಳದ್ದು ಮತ್ತು ಮದುಮಗ ಅವರ ತಂದೆ ತಾಯಿ, ಮದುಮಗಳ ಜೊತೆ ಅವರ ತಂದೆ ತಾಯಿ, ಮಗನ ಜೊತೆ ಅವರ ತಂದೆ ತಾಯಿ ಕೂತ್ಕೊಂಡು ಭಟ್ರ ಸಮ್ಮುಖದಲ್ಲಿ ಒಂದಷ್ಟು ಪೂಜೆಗಳನ್ನ ನಡೆಸ್ತಾರೆ. ಮೇನ್ ಆಗಿ ಅದ್ರಲ್ಲಿ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮದ ಮೊದಲು ನಾನು ನಿಮ್ಗೆ ಹೇಳ್ದಾಗೆ ಸಂಕಲ್ಪ ಅಂತ ಒಂದು ಇರುತ್ತೆ. ಅದಾದ್ಮೇಲೆ ಹೋಮ ಅದೆಲ್ಲ ಇರುತ್ತೆ. ಸೊ ನನ್ಗೆ ಇಲ್ಲಿ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ನ ಇಟ್ಕೊಂಡು ನಾನು ವಿಡಿಯೋನ ಮಾಡಿದೀನಿ. ಸೊ ಇಲ್ಲಿ ಮೇನ್ ಏನಪ್ಪಾ, ಮದುವೆಯಲ್ಲಿ ಮದುಮಗಳು ಮತ್ತು ಮದುಮಗ ಸೊ ಹೀಗೆ ರೆಡಿ ಆಗಿದ್ರು. ಸೊ ಇದೆಲ್ಲ ಆದ್ಮೇಲೆ ಇಲ್ಲಿ ಒಂದು ಶಾಸ್ತ್ರ ಇದೆ. ಏನಪ್ಪಾ ಅಂದ್ರೆ ಹುಡುಗಿಯ ಸೋದರ ಮಾವ ಮಂಟಪಕ್ಕೆ
ಹೊತ್ಕೊಂಡು ಬರುವಂತದ್ದು ಒಂದು ಕ್ರಮ ಇದೆ. ಯೂಶಲಿ ಹೊತ್ಕೊಳಕ್ ಆಗದೇ ಇದ್ರೆ ಕೈ ಹಿಡಿದು ಕರ್ಕೊಂಡ್ ಬರ್ತಾರೆ. ಬಟ್ ಹುಡುಗಿಯ ಸೋದರ ಮಾವನೇ ಇರ್ಬೇಕು. ಇಲ್ಲಿ ನಮ್ಮ ತಾಯಿಯ ತಮ್ಮ ಇವರು ಶಿವ ಮಾಮ ಅಂತ, ನಮ್ಮ ಮಾಮನ ಹೆಸರು ಶಿವಾನಂದ್ ಅಂತ. ಸೊ ಅವರು ಅವಳನ್ನ ಒಂದು ಮಂಟಪಕ್ಕೆ ಕರ್ಕೊಂಡ್ ಬಂದ ಮೇಲೆ ಇಲ್ಲಿ ನಮ್ಮ ತಂಗಿಗೆ ಅಕ್ಷತಾರೋಪಣ ಅಥವಾ ಮಾಂಗಲ್ಯ ಧಾರಣ ಆಯ್ತು. ಸೊ ಮಾಂಗಲ್ಯ ಧಾರಣದ ನಂತರ ಏನಿರುತ್ತೆ ಅಂದ್ರೆ ಇಲ್ಲಿ ಸೋದರಿ ಅಥವಾ ಅಕ್ಕ ಅಥವಾ ತಂಗಿ ಆಗೋರು ಇಲ್ಲಿ ಗಂಟ್ ಹಾಕ್ಲಿಕ್ಕೆ ಇರುತ್ತೆ. ಗಂಟ್ ಹಾಕೋದು ಅಂದ್ರೆ ಅವಳ ಸೀರೆ, ಅವಳ ಹೆಗಲ್ ಮೇಲೆ ಒಂದು ಸೀರೆ ಇದೆ ಅಲ್ವಾ, ಸೊ ಅದನ್ನು ತಗೊಂಡು ಅದರದ ಒಂದು ತುದಿಯನ್ನು ತಗೊಂಡು ಹುಡುಗನ ಶಲ್ಯಕ್ಕೆ ಅದನ್ನು ಗಂಟ್ ಹಾಕುವಂಥದ್ದು. ಅದಕ್ಕೆ ನಮ್ಮ ಕಡೆ ಗಂಟ್ ಹಾಕುವುದು ಅಂತ ಮಾತ್ರ ಹೇಳ್ತೀವಿ. ಅದರ ಹಿಂದಿನ ಏನ್ ಹೇಳ್ತಾರೆ ಅರ್ಥ ತುಂಬಾ ಇರುತ್ತೆ. ಸೊ ಇವತ್ತಿಂದ ನೀವು ಇಬ್ರು ಒಂದು ಗಂಡ ಹೆಂಡತಿ, ಇವತ್ತಿಂದ ಇವಳು ನಿನ್ನ ಸಂಗಾತಿ ಅನ್ನುವಂತ ಒಂದು ಮೀನಿಂಗ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಾನು ಮಾಡ್ಬೇಕಾಗತ್ತೆ ಏನ್ ಹೇಳ್ತಾರೆ, ನಾನು ಅವಳ ಅಕ್ಕ ಆಗಿರೋದ್ರಿಂದ. ಅದಾದ್ಮೇಲೆ ಮಾಂಗಲ್ಯ ಧಾರಣ ನೋಡ್ತಾ ಇದ್ದೀರಲ್ಲ, ಅದರಷ್ಟು ಒಂದಷ್ಟು ಫೋಟೋಸ್ಗಳು. ಸೊ ಇಲ್ಲಿ ನಾನು ಇನ್ನೂ ಅದು ಗಂಟು ಹಾಕ್ತಾ ಇದ್ದೀನಿ. ಅಂದ್ರೆ ಪುರೋಹಿತರು ಹೇಳಿಕೊಡ್ತಾರೆ, ನೋಡಿ ಈ ತರ ಗಂಟು ಹಾಕಿ, ಅವರದೊಂದು ಸೀರೆಯ ತುದಿಯಿಂದ ಇವರ ಶಲ್ಯಕ್ಕೆ ಗಂಟು ಹಾಕಿ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಯಾರು ಗಂಟು ಹಾಕಿರ್ತಾರಲ್ವಾ ಅವರೇ ಇದನ್ನು ಕೊನೆಯಲ್ಲಿ ಅಂದ್ರೆ ಹೆಣ್ಣು ಒಪ್ಪಿಸುವ ಕಾರ್ಯಕ್ರಮ ಅಂತ ಇರುತ್ತೆ, ಆಗ ಗಂಟು ಬಿಚ್ಚಬೇಕಾಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಸೋದರ ಮಾವ ಹಸೆಮಣೆಗೆ ಅಂದ್ರೆ ಹುಡುಗಿಯನ್ನ ಹೊತ್ಕೊಂಡ್ ಬಂದು ಕರ್ಕೊಂಡ್ಮೇಲೆ ಅವರಿಗೆ ಒಂದು ಕಾಣಿಕೆ ಕೊಡುವಂತದ್ದು, ಒಂದು ತಟ್ಟೆಯಲ್ಲಿ ತೆಂಗಿನಕಾಯಿ, ಎಲೆ ಅಡಿಕೆ ಇಟ್ಟು ಅವರಿಗೆ ಏನಾದ್ರು ದಕ್ಷಿಣೆ ಆಗ್ಲಿ ಅಥವಾ ಉಡುಗೊರೆ ಏನಾದ್ರು ಕೊಡೋದಿದ್ರೆ ಕೊಡ್ಬೇಕು. ಹಾಗೇನೆ ಅವರು ಹೆಣ್ಣು ಮತ್ತೆ ಗಂಡಿಗೆ ಆಶೀರ್ವಾದ ಮಾಡ್ಬೇಕು. ಸೊ ಏನಂತಾರ ಅದು ಇಲ್ಲಿ ಈ ಫೋಟೋಲಿ ನೋಡ್ತಾ ಇದ್ದೀರಾ ನೀವು. ಸೊ ನಂಗಂತೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನನ್ ಮದ್ವೆಲಿ ನಮ್ಮ ಮಾವ ಬಂದಿರ್ಲಿಲ್ಲ. ನನ್ ಮದ್ವೆಲಿ ತುಂಬಾ ಕಮ್ಮಿ ಜನ ಬಂದಿದ್ರು. ಸೊ ಹಾಗಾಗಿ ನಮ್ಮ ಮಾವ ಸಹ ಬಂದಿರ್ಲಿಲ್ಲ, ನಮ್ಮ ಮಾವನ ಹೆಂಡತಿ ಬಂದಿದ್ರು. ಸೊ ಹಾಗಾಗಿ ಅಲ್ಲಿರೋರು ಯಾರು ಸೋದರ ಸಂಬಂಧಿ ಅಂದ್ರೆ ಮಾವನ ಪೊಸಿಷನ್ ಅಲ್ಲಿ ಇರ್ತಾರಲ್ವಾ, ಅವರೇ ನನ್ನನ್ನು ಮದುವೆ ಮಂಟಪಕ್ಕೆ ಜಸ್ಟ್ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿದ್ರು. ಅಂದ್ರೆ ಸ್ವಲ್ಪ ಏಜ್ಡ್ ಆಗಿದ್ರು, ಸೊ ಹೊತ್ಕೊಳಕ್ಕೆಲ್ಲ ಆಗಲ್ಲ ಅಂತ. ಬಟ್ ಈಗ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದು ನಮ್ಮ ಮಾವ ನನ್ನ ತಂಗಿನ ಹೊತ್ಕೊಂಡು ಬಂದ್ರು. ಯಾಕಂದ್ರೆ ನನ್ನ ತಂಗಿ ಸಣ್ಣದಿರುವಾಗಿಂದ ನಮ್ಮ ಮಾವನ ಜೊತೆ ತುಂಬಾ ಕ್ಲೋಸು. ಸಣ್ಣ ಮಗು ಇರೋದ್ರಿಂದ ತುಂಬಾ ಆಟ ಆಡಿಸ್ತಾ ಇದ್ರು. ಸೊ ಅವಳ ಮದ್ವೆಲ್ಲೂ ಅವ್ರು ಇದ್ರಲ್ಲ ಅನ್ನೋದೇ ಒಂದ್ ಖುಷಿ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಓಕುಳಿ ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ ಎಲ್ಲಾ ಸಂಪ್ರದಾಯ, ಎಲ್ಲಾ ಏನಂದ್ರೆ ಮದ್ವೆಲೂ ಇದ್ದೇ ಇರುತ್ತೆ ಎಲ್ಲಾ ಕಡೆನೂ ಇದು. ಸೊ ನೋಡ್ತಾ ಇದ್ದೀರಾ, ಒಂದು ಈ ತರ ಏನ್ ಹೇಳ್ತಾರೆ ಬುಟ್ಟಿಯಲ್ಲಿ ಅಥವಾ ಪಾತ್ರೆಯಲ್ಲಿ ನೀರ್ ಹಾಕಿ, ಹೂ ಹಾಕಿ, ಅದ್ರಲ್ಲಿ ಉಂಗುರ ಆಗ್ಲಿ ಅಥವಾ ಏನಾದ್ರೂ ಒಂದು ಚಿನ್ನದ ಐಟಮ್ ಅನ್ನ ಹಾಕ್ತಾರೆ. ಅದು ಯಾರಿಗೆ ಸಿಗುತ್ತೋ ಅವ್ರು ವಿನ್. ಆತರ ಇದೊಂದು ಫನ್ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು. ಇದ್ರ ಅರ್ಥ ಏನಪ್ಪಾ ನಮ್ ಕಡೆ ಮಾಡೋದಂದ್ರೆ, ಯಾರು ಅದನ್ನ ಬೇಗ ಕ್ಯಾಚ್ ಮಾಡ್ತಾರೆ, ಯಾರಿಗದು ಬೇಗ ಸಿಗುತ್ತೋ ಅವ್ರು ಸ್ವಲ್ಪ ಡಾಮಿನೇಟ್ ಅನ್ನೋ ಒಂದು ಅರ್ಥ ಮಾಡ್ಕೊಳ್ತಾರೆ ನಮ್ ಕಡೆ ಎಲ್ಲ, ಅಂದ್ರೆ ತಾಯಿ ಮನೆ ಕಡೆ. ಬಟ್ ಇಲ್ಲಿ ಸಹ ಹಾಗೇನೆ, ಬಟ್ ದೇವರ್ ಸ್ಟ್ರಗ್ಲಿಂಗ್, ಯಾರಿಗ್ ಸಿಗುತ್ತೆ ಅಂತ. ಯೂಶಲಿ ಭಟ್ರು ಏನ್ ಮಾಡ್ತಾರೆ, ಫಸ್ಟಿಗೆ ಏನಾದ್ರೂ ಒಂದು ಬೇರೆ ಐಟಮ್ ಆಗ್ಲಿ, ಅಡಿಕೆ ಆಗ್ಲಿ, ಕಾಯಿನ್ ಆಗ್ಲಿ, ಅದು ಇದು ಹಾಕ್ತಾ ಇರ್ತಾರೆ. ಬಟ್ ಇವರು ಅದೇ ಇರ್ಬೋದು, ಗೋಲ್ಡ್ ರಿಂಗ್ ಆಗ್ಲಿ ಏನಾದ್ರು ಅಂತ ಹುಡುಕ್ತಾನೆ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಒಂದಷ್ಟು ಕಾಯಿನ್ ಹಾಕಿದ್ರು, ಐ ಥಿಂಕ್ 3-4 ಕಾಯಿನ್ಸ್ ಹಾಕಿದ್ರು. ಎಲ್ಲಾನು ನನ್ನ ತಂಗಿಗೆನೆ ಸಿಕ್ತು. ನಮ್ಗಂದ್ರು ಫುಲ್ ಖುಷಿಯೋ, ನನ್ನ ತಂಗಿ ವಿನ್ ಆದ್ಲು ಅಂತ. ಬಟ್ ನೋಡುವಾಗ ಲಾಸ್ಟ್ ಅಲ್ಲಿ ಅವ್ರು ಓಕುಳಿಗೆ ಅಂತ ಒಂದು ಚೈನ್ ಮಾಡಿಸಿದ್ರು ನನ್ನ ತಂಗಿಗೆ. ಸೊ ಅದು ಅವ್ರು ಅಂದ್ರೆ ನನ್ನ ತಂಗಿ ಗಂಡನ್ಗೆನೆ ಸಿಕ್ಬಿಡ್ತು. ಸೊ ಇದೆಲ್ಲ ಆದ್ಮೇಲೆ ಮದ್ವೆ ಎಲ್ಲ ಕಾರ್ಯಕ್ರಮ ಆಗಿ ಹೆಣ್ಣು ಒಪ್ಸಿದ್ಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನೋಡ್ತಾ ಇದ್ದೀರಲ್ಲ. ಹೌದು, ನಾನು ನನ್ನ ತಂಗಿ ಜೊತೆ ಅವ್ರ ಗಂಡನ ಮನೆಗೆ ಹೋಗಿದ್ದೆ. ನಮ್ಮ ಮನೆಯಿಂದ ತುಂಬಾ ದೂರ ಏನಿಲ್ಲ, ಹತ್ರನೇ. ತಾಯಿ ಅಂದ್ರೆ ಹೆಣ್ಣಿನ ಮನೆಯವರು ಒಬ್ರು ಯಾರಾದ್ರೂ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಅವಳ ಜೊತೆ ಹೋಗಿದ್ದೆ. ಇದು ಅವಳ ಮನೆ ತುಂಬಿಸ್ಕೊಳ್ಳುವಂತ ಕಾರ್ಯಕ್ರಮ. ಇದೆಲ್ಲ ಅವರ ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ತುಂಬಾ ಅಂದ್ರೆ ತುಂಬಾ ಖುಷಿ. ಸಚ್ ಎ ನೈಸ್ ಫ್ಯಾಮಿಲಿಗೆ ನನ್ನ ತಂಗಿ ಹೋಗಿದ್ದಾಳಂತ ನಂಗಂತೂ ತುಂಬಾ ಖುಷಿ ಇದೆ. ದಿರ್ ಆಲ್ ಸೋ ಸ್ವೀಟ್ ಅಂಡ್ ಸೋ ಅಂದ್ರೆ ಹಂಬಲ್ ಪೀಪಲ್. ನಂಗಂತೂ ತುಂಬಾ ಖುಷಿ ಇದೆ. ನೋಡ್ತಿರಲ್ಲ, ಇದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲಾ ಕಡೆ ಕಾಮನ್ ಆಗೇ ಇರುತ್ತೆ. ಒಂದ್ ಸೇರಲ್ಲಿ ಅಥವಾ ಪಾವಲ್ಲಿ ಅಕ್ಕಿ ಮತ್ತೆ ಬೆಲ್ಲ ಇಡ್ತಾರೆ. ಮತ್ತೆ ಅದನ್ನೊದ್ದು ಬಲಗಾಲಲ್ಲಿ ಒದ್ದು ಬಲಗಾಲಿಟ್ಟು ಬರ್ಬೇಕಾಗತ್ತೆ. ಅದಾದ್ಮೇಲೆ ದೇವರ ದೀಪ ಹಚ್ಬೇಕಾಗತ್ತೆ. ಅದಾದ್ಮೇಲೆ ಅದನ್ನೇ ಹೇಳೋದು ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಅಂತ. ಸೊ ಹೀಗಿತ್ತು ನನ್ನ ತಂಗಿ ಮದ್ವೆ. ಕೆಲವೊಂದಿಷ್ಟು
ಇನ್ನೊಂದಷ್ಟು ನನ್ನ ಕೆಲವು ಫೋಟೋಸ್ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಎಷ್ಟು ಡೇಟಾ ಇತ್ತು ಅದನ್ನು ಒಂದು ಆ್ಯಡ್ ಮಾಡಿ ಇಲ್ಲಿನೊಂದು ವಿಡಿಯೋ ಮಾಡೋ ಪ್ರಯತ್ನ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಸ್ ನೋಡ್ತಾ ಇರುವಂಥ ನನ್ನ ಎಲ್ಲ ವ್ಯೂವರ್ಸಿಗೆ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಹಾಗೆ ಒಂದು ನಿಮ್ಮ ರಿಕ್ವೆಸ್ಟ್ ನಿಮ್ಮಲ್ಲಿ ಏನಪ್ಪ ಅಂದರೆ, ನಾನು ಯಾವ ಥರ ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಅಥವಾ ಏನಾದರೂ ಚೇಂಜಸ್ ಬೇಕಾ, ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ನಿಮ್ಮ ಕಮೆಂಟ್ನ ಹಾಕಿ. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ 333 ಸಬ್ಸ್ಕ್ರೈಬರ್. ಹೌದು, 333 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವಿಡಿಯೋ ಒಂದಿಗೆ ನಾನು ನಿಮಗೆ ಅಗೇನ್ ಐ ವಿಲ್ ಕಮ್ ಬ್ಯಾಕ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಅವರ ಬ್ಯೂಟಿಫುಲ್ ಡೇ, ದ ಬ್ಯೂಟಿಫುಲ್ ಮೆಮರಿ ಅಂತಲೇ ಹೇಳ್ಬೋದು. ಆ ಗ್ಲಿಮ್ಸ್ನ ನಾನಿಲ್ಲಿ ನಿಮಗೋಸ್ಕರ ಹಾಕಿದ್ದೀನಿ. ಸೊ ಇನ್ನೊಂದು ಏನಪ್ಪ ಹೇಳಬೇಕಂದ್ರೆ, ಬರೀ ವಿಡಿಯೋ ನೋಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಾನು ನಿಮಗೆ ಹೇಳಿದಾಗೆ ನಿಮ್ಮ ಕಮೆಂಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್.